ಲೋಕಸಭೆ ಅಖಾಡದಲ್ಲಿ ಗುರು ಶಿಷ್ಯರ ಟಾಕ್ ವಾರ್. ಶ್ರೀನಿವಾಸ್ ಪ್ರಸಾದ್ ನನ್ನ ಗುರುಗಳು ಅಲ್ಲವೇ ಅಲ್ಲ. ಚಾಮರಾಜನಗರ ಕೈ ಅಭ್ಯರ್ಥಿ ಧ್ರುವನಾರಾಯಣ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಚಾಮರಾಜನಗರ ಹಾಲಿ ಸಂಸದರು ಕೂಡ ಆಗಿರುವಂತಹ ಧ್ರುವನಾರಾಯಣ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಲೋಕಸಭೆ ಅಖಾಡದಲ್ಲಿ ಗುರು ಶಿಷ್ಯರ ಟಾಕ್ ವಾರ್ ನಡೀತಾ ಇದೆ. ಒಂದ್ ಕಡೆ ನಾನೇ ಅವ್ರ ಗುರು ಅಂತ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಇವರು ನನ್ನ ಗುರು ಅಲ್ಲವೇ ಅಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಅವರ ಬಗ್ಗೆ ಧ್ರುವನಾರಾಯಣ್ ಅವರು ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಗುರು ಶಿಷ್ಯರ ನಡುವೆ ಈಗ ಟಾಕ್ ವಾರ್ ಆಗ್ತಾ ಇದೆ ಚಾಮರಾಜನಗರದಲ್ಲಿ. ನನ್ನ ಗುರು ರಾಜಶೇಖರ್ ಮೂರ್ತಿ ಅಂತ ಧ್ರುವನಾರಾಯಣ್ ಅವರು ಹೇಳ್ತಾ ಇದ್ದಾರೆ. ನಾನು ಗೆದ್ದಾಗ ಅವರು ಕಾಂಗ್ರೆಸ್ನಲ್ಲೇ ಇರಲಿಲ್ಲ, ನನ್ನ ರಾಜಕೀಯವಾಗಿ ಬೆಳೆಸಿದ್ದು ರಾಜಶೇಖರ್ ಮೂರ್ತಿ ಅಂತ. ರಾಜಶೇಖರ್ ಮೂರ್ತಿ ಅವರು ನನ್ನ ಗುರುಗಳು, ರಾಜಕೀಯ ಗುರುಗಳು ಅಂತ ಧ್ರುವನಾರಾಯಣ್ ಅವರು ಹೇಳ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಧ್ರುವನಾರಾಯಣ್ಗೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ತಿರುಗೇಟನ್ನ ನೀಡಿದ್ದಾರೆ. ನಾನೇ ಧ್ರುವನಾರಾಯಣ್ ಅವರ ಗುರು. ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೊಳ್ಳೇಗಾಲದಿಂದ ಅವರಿಗೆ ಟಿಕೆಟ್ ಕೊಡಿಸಿದ್ದೆ ನಾನು ಅಂತ ಕೂಡ ಅವರು ಸ್ಪಷ್ಟಪಡಿಸ್ತಾ ಇರುವಂತದ್ದು. ನಾನು ಟಿಕೆಟ್ ಕೊಡಿಸದಿದ್ರೆ ಅವರ ಕೆರಿಯರ್ ಅಲ್ಲಿಗೆ ಮುಗಿತಾ ಇತ್ತು. ಚಾಮರಾಜನಗರದಲ್ಲಿ ನನ್ನ ಕೇಳದೆ ಏನೂ ಕೂಡ ಮಾಡ್ತಾ ಇರಲಿಲ್ಲ. ನಾನೇ ಅಂದು ಅವರ ಹೆಸರನ್ನ ಸೂಚಿಸಿದ್ದೆ ಅಂತ ಮಾಜಿ ಕೇಂದ್ರ ಸಚಿವ ಶ್ರೀನಿವಾಸ್ ಪ್ರಸಾದ್. ಹಾಗೆ ಈಗ ಆಲ್ರೆಡಿ ಅವರ ಹೆಸರು ಕೂಡ ಘೋಷಣೆ ಆಗಿದೆ ಚಾಮರಾಜನಗರದ ಬಿಜೆಪಿ ಅಭ್ಯರ್ಥಿ ಅಂತ. ಇಲ್ಲಿ ಪ್ರಮುಖವಾಗಿ ಚಾಮರಾಜನಗರದಲ್ಲಿ ಗುರು ಶಿಷ್ಯರ ನಡುವೆ ಹಣಾಹಣಿ ಏರ್ಪಟ್ಟಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಇಬ್ಬರು ಕೂಡ ಕೆಸರ ಚಾಟದಲ್ಲಿ ತೊಡಗಿದ್ದಾರೆ. ಗುರು ಶಿಷ್ಯರು ಅಂತಲ್ಲ, ಅವರು ಹಿರಿಯ ರಾಜಕಾರಣಿಗಳು. ನಾನು ಸಂತೆಮರಳಿ ಶಾಸಕನಾಗಬೇಕಾದ್ರೆ ಅವರು JDS ಅಲ್ಲಿದ್ದರು. ಸಂತೆಮರಳಿನಲ್ಲಿ ನಾನು ನಿಂತಾಗ ಅವರು JDS ಅಲ್ಲಿದ್ದರು. ನಮಗೆ ಇಲ್ಲಿ ಬೆಳೆಸಿದವರು, ರಾಜಕೀಯವಾಗಿ ಬೆಳೆಸಿದವರು ರಾಜಶೇಖರ್ ಮೂರ್ತಿ. ಕಾಂಗ್ರೆಸ್ ಬಂದ ಮೇಲೆ ಅವರು ನಮ್ಮ ಹಿರಿಯ ನಾಯಕರು ಅಂತಕ್ಕಂಥ ಒಂದು ಗೌರವ. ಕೊನೆ ತನಕನೂ ಕಾಂಗ್ರೆಸ್ ಬಿಡೋ ತನಕನೂ ಅವ್ರ ಜೊತೆ ಕೊನೆ ತನಕನೂ ಗೌರವವಾಗಿ ನಾನು ಅವ್ರಿಗೆ ಗೌರವ ಅಂದ್ರೆ ನಮ್ಮ ಹಿರಿಯ ನಾಯಕರು ಅನ್ನೋ ಒಂದು ಗೌರವ ಇದೆ. ಅಷ್ಟು ಬಿಟ್ಟರೆ ಬೇರೇನು. ಪಾರ್ಲಿಮೆಂಟಿಗೆ ಗೆದ್ದ ಮೇಲೆ ಎಲ್ಲ ಕಡೆ ನಾನು ಹೇಳೋದಕ್ಕಿಂತ ಅವರೇ ಪಾಷ್ಟ ಮಾಡ್ತಾ ಇದ್ರು ಪ್ರಚಾರದಲ್ಲಿ. ಇವತ್ತು ನಾನು ಏನಾದ್ರು ಡೆಲ್ಲಿಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ಇಲ್ಲಿದ್ದು ನನಗೆ ಪ್ರಸಾದ್ ಅವ್ರ ಕಾರಣ, ನನಗೆ ನ್ಯಾಷನಲ್ ಎಕ್ಸ್ಪೋಜರ್ ಇತ್ತು, ನಾನು ಎಲ್ಲ ಹೇಳಿ ಮಾಡಿ ಅಡ್ವೈಸ್ ಮಾಡಿ ತಂದು ನಿಲ್ಲಿಸಿ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ರಪ್ಪ. ನಾನೇನು ಹೇಳಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಇವ್ರು ಒಂದು ಹೋಟೆಲ್ ಸೋತ ಮೇಲೆ ಸಂತೆಮರಳಿ ಹೋದ್ಮೇಲೆ ಯಾರು ಇವರು ಟಿಕೆಟ್ ಕೊಡಿಸಿದ್ದು ಕೊಳ್ಳೇಗಾಲದಿಂದ? ನಾನು ಮನ್ಸು ಮಾಡಿದ್ರೆ ಅವತ್ತೇ ಬಿದ್ದೋಗ್ತಾ ಇದ್ರು. ಅದೇ ದಿನ ಬೆಳಿಗ್ಗೆ ನನಗೆ ಹೋಗೋದು ಕಾಲಿಡಿಯಕ್ಕೆ ಬರ್ತಾ ಇದ್ರು. ಗೊತ್ತಿದೆ ಅವತ್ತು ನಾನೇನಾರು ಇಲ್ಲ ಅಂದ್ರೆ ಅವ್ರು MLA ಎಲ್ಲ 2 ಸರಿ ಕೊಳ್ಳೇಗಾಲದಿಂದ. 2004ರಲ್ಲಿ ಯಾರೋ ಕೊಡಿಸ್ತೆ ಗೊತ್ತು ನಿಮಗೆ, 2009ರಲ್ಲಿ ಇವ್ರಿಗೆ ಕೊಡಿಸ್ತೆ. ಅವೆಲ್ಲ ನೆನ್ಕೋಬೇಕು. ಅವರೆಲ್ಲ MLA ಆಗ್ತಿರ್ಲಿಲ್ಲ ಆತ 2 ಸರಿ. ನಾನು ಹೇಳ